ನಾಯಿಗಳನ್ನ ಪ್ರೀತಿಯಿಂದ ಕಾಣಿ, ಪ್ರೀತಿಯಿಂದ ಕಾಣಿ, ನಾಯಿಗಳನ್ನ ಪ್ರೀತಿಯಿಂದ ಕಾಣಿ, ನಾಯಿಗಳನ್ನ ಪ್ರೀತಿಯಿಂದ ಕಾಣಿ. ನಾಯಿಗಳು ಜನರ ಪ್ರೀತಿಯ ಪ್ರಾಣಿ. ನಾಯಿ ಜನರ ಜೊತೆಯಲ್ಲಿ ಹೊಂದಿಕೊಂಡು ಜನರಂತೆ ಜೀವನವನ್ನ ಮಾಡುವ ಪವಿತ್ರ ಪ್ರಾಣಿ. ಮನೆಯಲ್ಲಿ ಸಾಕಿದ ನಾಯಿ ಆಗಿರ್ಬೋದು, ರಸ್ತೆಯಲ್ಲಿ ಸಾಕಿದ ಓಡಾಡುವ ನಾಯಿ ಆಗಿರ್ಬೋದು. ನಾಯಿಗಳ ಬಗ್ಗೆ ಕರುಣೆ ಇರಬೇಕು, ಪ್ರೀತಿ ಇರಬೇಕು. ನಮ್ಮ ಕೈಲಾದಷ್ಟು ಆಹಾರವನ್ನ ನಾಯಿಗಳಿಗೆ ಕೊಡಬೇಕು. ನಾಯಿಗಳಿಗೆ ಕಲ್ಲೊಡಿಬಾರದು, ನಾಯಿಗಳಿಗೆ ದೊಣ್ಣೆ ತೋರಿಸಬಾರದು, ಮಕ್ಕಳನ್ನ ರಸ್ತೆಯಲ್ಲಿ ಬಿಡಬಾರದು. ಯಾರೇ ಮಕ್ಕಳು ರಸ್ತೆಯಲ್ಲಿ ಬರಬಾರದು. ನಾಯಿಗಳ ಮೇಲೆ ಕಾರನ್ನು ಹರಿಸಬಾರದು. ದೌಲತ್ತಿನಿಂದ, ದುರಾಂಕಾರದಿಂದ ರಸ್ತೆಯಲ್ಲಿ ನಿದ್ರೆ ಮಾಡುವ ನಾಯಿಗಳ ಮೇಲೆ ವಾಹನ ಹರಿಸ್ತಕ್ಕಂಥದ್ದು ಅಪರಾಧ. ನಾಯಿಗಳ ರಕ್ಷಣೆ ನಮ್ಮ ಹೊಣೆ. ನಾಯಿಗಳಿಗೆ ನಾವು ಎಷ್ಟು ಗೌರವ ಕೊಡಬೇಕು. ಪೊಲೀಸ್ನಲ್ಲೂ ನಾಯಿಗಳನ್ನ ಸಾಕಿದ್ದಾರೆ. ದರೋಡೆ, ಕಳ್ಳತನ, ಕೊಲೆ, ಸುಲಿಗೆ ಪತ್ತೆ ಹಚ್ಚುವುದರಲ್ಲಿ ನಾಯಿಗಳ ಪಾತ್ರ ಅದ್ಭುತವಾಗಿದೆ. ನಾಯಿಗಳನ್ನ ನಾವು ಯಾವುದೇ ಕಾರಣಕ್ಕೆ ಕಡೆಗಾಣಿಸಬಾರದು. ನಾಯಿಗಳ ಮೇಲೆ ನಿಮ್ಮ ಧೋರಣೆ ಬದಲಾವಣೆ ಆಗುತ್ತೆ. ಯಾರೋ ಒಬ್ಬ ವಿಧಾನ ಪರಿಷತ್ ಸದಸ್ಯ ಪಾಪಿ, ದ್ರೋಹಿ 2400 ನಾಯಿಗಳಿಗೆ ವಿಷ ಹಾಕಿದರೆ, ಕೊಂದಿದ್ದಾನೆ. ಇದು ಇಂಥವರು ವಿಧಾನ ಪರಿಷತ್ತಿನ ಸದಸ್ಯರು. ಇದು ನಿಜಕ್ಕೂ ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಕನ್ನಡ ಚಳವಳಿ ಹೋರಾಟ ಪಕ್ಷ ನಾಯಿಗಳ ಪರವಾಗಿ, ನಾಯಿಗಳಿಗಾಗಿ, ನಾಯಿಗಳ ಕ್ಷೇಮಕ್ಕಾಗಿ ನಿರಂತರವಾಗಿ ಹೋರಾಟ ಮಾಡ್ತೇವೆ. ಅದಕ್ಕಾಗಿ ಇವತ್ತು ನಾಯಿಗಳ ಜೊತೆಯಲ್ಲಿ ಕುಳಿತು ಸತ್ಯಾಗ್ರಹ ಮಾಡುವ ಮೂಲಕ ನಾಯಿಗಳನ್ನು ರಕ್ಷಿಸಿ.